ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ಬಿಕಾಮ್ ಸೆಕೆಂಡ್ ಸೆಮಿಸ್ಟರ್ SCP ನಾನ್ ರಿವೈಸ್ಡ್ ಸಿಲೆಬಸ್ ಏನಿದೆ ಅದರಲ್ಲಿ ಕೇಳುವಂತಹ ಕವಿ ಪರಿಚಯ 2 ಅಂಕದ ಪ್ರಶ್ನೆಗಳಿರ್ಬೋದು, 5 ಅಂಕದ ಪ್ರಶ್ನೆ ಇರ್ಬೋದು, ಕವಿ ಮೇಲೆ ಹೆಚ್ಚಾಗಿರುತ್ತೆ. ಸೊ ಅದರ ಮೇಲೆ ಸಂಬಂಧಪಟ್ಟಂತೆ ವಿಡಿಯೋನ ಮಾಡ್ತಾ ಇದ್ದೀವಿ. ಲೇಖನ ದಲಿತ ಮಹಿಳೆ ಪ್ರಶ್ನೆಗಳು ಮತ್ತು ಸಾಂಸ್ಕೃತಿಕ ಆಯಾಮ. ಇದನ್ನು ಬರೆದಂತಹ ಲೇಖಕರು ಡಾಕ್ಟರ್ ಅನಸೂಯ ಕಾಂಬ್ಳೆ. ಇವರು ಹುಟ್ಟಿದ್ದು ಜನನ 28 ಡಿಸೆಂಬರ್ 1970. ಇವರ ಜನ್ಮಸ್ಥಳ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕಮಲಾಪುರ. ಇವರ ಶಿಕ್ಷಣ ವಿಶ್ವವಿದ್ಯಾಲಯ ಧಾರವಾಡದ MA ಸ್ನಾತಕೋತ್ತರ ಪದವಿ ಹಾಗೂ MPhil ಪದವಿ ಮತ್ತು PhD ಪದವಿ. ಇವರ ಉದ್ಯೋಗ ಕನ್ನಡ ಅಧ್ಯಯನದ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಕೃತಿಗಳು ಮುಳ್ಳು ಕಂಡೆ ನಡುವೆ, ಮತ್ಸ್ಯಗಾಂಧಿ ಹಾಡು, ಸಿಡಿ ಆಡುವ ಬೆಂಕಿಗೆ ದೇವರ ನಗು. ಪ್ರಶಸ್ತಿಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಡಾಕ್ಟರ್ BR ಅಂಬೇಡ್ಕರ್ ಯುವ ದಲಿತ ಪ್ರಶಸ್ತಿ ಮುಂತಾದ ಸಾಹಿತ್ಯ ಪ್ರಶಸ್ತಿಗಳು ದೊರೆತಿವೆ. ಮುಂದಿನ ಲೇಖನ ಪ್ರಣಾಳಿಕೆ. ಪ್ರಣಾಳಿಕೆ ಪದ್ಯವನ್ನು ಬರೆದವರು ರಂಜಾನ್ ದರ್ಗಾ. ಇವರು ಹುಟ್ಟಿದ್ದು 26 ಜೂನ್ 1951. ಇವರ ಜನ್ಮಸ್ಥಳ ವಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಬಸನಾಳ ಗ್ರಾಮ. ತಂದೆ ಹೆಸರು ಅಬ್ದುಲ್ ಸಾಬ್, ತಾಯಿ ಹೆಸರು ಕಾಸಿಂಬಿ. ಇವರು ಪಡೆದಂತಹ ಶಿಕ್ಷಣ ಕನ್ನಡದಲ್ಲಿ ಭಾಷಾ ವಿಜ್ಞಾನ ಹಾಗೂ ವ್ಯವಸಾಯ ಮಾರುಕಟ್ಟೆ ಆಡಳಿತ ನಿರ್ವಹಣೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಂಡಿದ್ದಾರೆ. ಇವರು ಮಾಡಿದಂತಹ ಉದ್ಯೋಗ ಸುದ್ದಿ ಸಂಪಾದಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇವರು ಬರೆದಂತಹ ಕೃತಿಗಳು ಅಮೃತ ಮತ್ತು ವಿಷ, ಬಸವ ಧರ್ಮದ ವಿಶ್ವ ಸಂದೇಶ, ಲಿಂಗವ ಪೂಜಿಸಿ ಫಲವೇನಯ್ಯ, ಕಾವ್ಯ ಬಂತು ಬೀದಿಗೆ. ಪ್ರಶಸ್ತಿಗಳು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ವಚನ ಚಿಂತನ ಪ್ರಶಸ್ತಿ ಮುಂತಾದವುಗಳು. ಮುಂದಿನ ಲೇಖನ ವರ್ಗ ಸಂಘರ್ಷ. ಇದನ್ನು ಬರೆದಂತಹ ಲೇಖಕರು ಡಾಕ್ಟರ್ ಸಿದ್ದನಗೌಡ ಪಾಟೀಲ್. ಇವರು ಜನಿಸಿದ್ದು 5 ಅಕ್ಟೋಬರ್ 1959. ಇವರ ಜನ್ಮಸ್ಥಳ ವಿಜಾಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ಅಗಸನಾಳ ಗ್ರಾಮ. ಇವರು ಪಡೆದಂತಹ ಶಿಕ್ಷಣ MA ಪದವಿ ಹಾಗೂ PhD ಪದವಿ. ಇವರು ಮಾಡಿದಂಥ ಉದ್ಯೋಗ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರು ಬರೆದಂಥ ಕೃತಿಗಳು ನಾ ಬಸ್ಯ ಅಂತ, ಸಾಕ್ಷಿಗಳು ಮಾರಾಟಕ್ಕಿದೆ, ಹೆಣದ ಬಟ್ಟೆ, ಬೀದಿ ನಾಟಕಗಳು ಮುಂತಾದವುಗಳು. ಇವರಿಗೆ ಸಿಕ್ಕಂಥ ಪ್ರಶಸ್ತಿಗಳು ಸಾಹಿತ್ಯ ಪುರಸ್ಕಾರ ಪ್ರಶಸ್ತಿ, ಅಮ್ಮ ಪ್ರಶಸ್ತಿ ಮುಂತಾದವುಗಳು. ಬಹುರಾಷ್ಟ್ರೀಯ ಕಂಪನಿಗಳು ಮತ್ತು ಸಾಮಾಜಿಕ ನ್ಯಾಯ. ಇದನ್ನು ಬರೆದಂಥ ಲೇಖಕರು TR ಚಂದ್ರಶೇಖರ್. ಇವರ ಜನನ 7 ಏಪ್ರಿಲ್ 1951. ಇವರು ಜನಿಸಿದ್ದು ಗದಗ ಜಿಲ್ಲೆಯಲ್ಲಿ. ಇವರ ಶಿಕ್ಷಣ ಮೈಸೂರು ವಿಶ್ವವಿದ್ಯಾಲಯದಿಂದ ಅರ್ಥಶಾಸ್ತ್ರದ ಪದವಿಯನ್ನು, ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಂಡಿದ್ದಾರೆ. ಇವರು ಮಾಡಿದಂಥ ಉದ್ಯೋಗ ಅರ್ಥಶಾಸ್ತ್ರದ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಮುಂದಿನ ಲೇಖನ ಗಾಂಧಿ. ಇದನ್ನು ಬರೆದಂಥ ಲೇಖಕರು ಡಾಕ್ಟರ್ ಬೆಸಗನಹಳ್ಳಿ ರಾಮಣ್ಣ. ಇವರು ಜನಿಸಿದ್ದು 15 ಆಗಸ್ಟ್ 1938. ಇವರ ಜನ್ಮಸ್ಥಳ ಮಂಡ್ಯ ಜಿಲ್ಲೆಯ ಮುದ್ದೂರು ತಾಲೂಕಿನ ಬೆಸಗನಹಳ್ಳಿ ಗ್ರಾಮ. ತಂದೆ ಹೆಸರು ಚಿಕ್ಕಲ್ಲಿಗೌಡ, ತಾಯಿ ಹೆಸರು ದೊಡ್ಡ ತಾಯಮ್ಮ. ಶಿಕ್ಷಣ MBBS ಪದವಿ ಹಾಗೂ ಅರವಳಿಕೆ ಶಾಸ್ತ್ರದಲ್ಲಿ ಡಿಪ್ಲೊಮಾ ಪದವಿ. ಇವರ ಉದ್ಯೋಗ ಗ್ರಾಮೀಣ ಪ್ರದೇಶದಲ್ಲಿ ವೈದ್ಯಕೀಯ ಸೇವೆ. ಇವರು ಬರೆದಂಥ ಕೃತಿಗಳು ಕನ್ನಂಬಾಡಿ, 100 ರೂಪಾಯಿ ನೋಟು, ಒಂದು ಹುಡುಗನಿಗೆ ಬಿದ್ದ ಕನಸು. ಪ್ರಶಸ್ತಿಗಳು ವರ್ಧಮಾನ ಉದಯೋನ್ಮುಖ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮುಂತಾದವುಗಳು. ಕೊನೆಯದು ರಂಗೋಲಿ. ಈ ಲೇಖನವನ್ನು ಬರೆದವರು ಪ್ರಜ್ಞಾ ಮತ್ತಿಹಳ್ಳಿ. ಪ್ರಜ್ಞಾ ಮತ್ತಿಹಳ್ಳಿಯವರು ಜನಿಸಿದ್ದು 2 ಏಪ್ರಿಲ್ 1969. ಇವರ ಜನ್ಮಸ್ಥಳ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಜನಿಸಿದ್ದಾರೆ. ಶಿಕ್ಷಣ ವಾಣಿಜ್ಯ ಶಾಸ್ತ್ರದಲ್ಲಿ MCom ಪದವಿಯನ್ನು ಮತ್ತು MPhil ಪದವಿಯನ್ನು ಹಾಗೂ PhD ಪದವಿಯನ್ನು ಪಡೆದುಕೊಂಡಿದ್ದಾರೆ. ಉದ್ಯೋಗ ಸರ್ಕಾರಿ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ವಾಣಿಜ್ಯ ಶಾಸ್ತ್ರದ ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರು ಬರೆದಂಥ ಕೃತಿಗಳು ಹುಡುಗಿ ನಕ್ಕಾಗ, ಗಂಧಗಾಳಿ, ದೊನ್ನೆ ದೀಪದ ಸಾಲು ಮುಂತಾದವುಗಳು. ಇವರಿಗೆ ಸಿಕ್ಕಂಥ ಪ್ರಶಸ್ತಿಗಳು ಅಮ್ಮ ಪ್ರಶಸ್ತಿ, ಬಸವಶ್ರೀ ಪ್ರಶಸ್ತಿ. ಇವಿಷ್ಟು ಲೇಖನಗಳು. ಕವಿ ಪರಿಚಯದ ನಿಮಗೆ ಕಿರು ಪರಿಚಯ. ಸೊ ಇದರ ಮೇಲೆ 2 ಅಥವಾ 5 ಅಂಕದ ಪ್ರಶ್ನೆಗಳು ನಿಮಗೆ ಬಂದೇ ಬರುತ್ತೆ ಪ್ರಶ್ನೆ ಪತ್ರಿಕೆಯಲ್ಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೆಚ್ಚಿನ ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.